ಯಾಕಂದ್ರೆ ಅವ್ರು ಭಾಳ ತಾರತಮ್ಯ ಮಾಡ್ಯಾರ. ಯಾಕಪ್ಪ ಅಂದ್ರೆ ಅವ್ರ ಬಳಿ ಇನ್ನೊಂದು ವಿಚಾರ ಅದ, ಅವ್ರು ನಮಗೆ ಮನೋವಾದಿ ಅಂತಾರ. ಬಟ್ ಅವರು ವಿಷಯದಾಗ ಏನದಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಯಾರಿಗದ, ಬಿಜೆಪಿ ಲ್ಯಾಂಡ್ ಹೋಲ್ಡಿಂಗ್ಸ್ ಭಾಳ ಅದ. ಅದಕ್ಕೆ ಇನ್ಸೂರೆನ್ಸ್ ಕೊಟ್ಟರೆ ಅವ್ರಿಗೆ ಜಾಸ್ತಿ ರೊಕ್ಕ ಹೋಗ್ತದೆ ಬಿಜೆಪಿ. ಅವ್ರ ಮತ್ತೆ ಸಮೃದ್ಧಿ ಅಂತಾರೆ. ಈ ವಿಚಾರಗಳು ಅವ್ರ ಬಲ್ಲವ. ಮತ್ತು ನಮ್ಗೆ ಹೇಳ್ತಾರೆ ಮನೋವಾದಿ ಅಂತ. ರಿಯಲ್ ಮನೋವಾದಿ ಇದ್ದಿದ್ದು ಅವರೇ. ಯಾಕಂದ್ರೆ ಇದೆಲ್ಲ ಅವರು ತಪ್ಪು ಕಲ್ಪನೆ ಅವರು ಉಸ್ತುವಾರಿ ಮಂತ್ರಿ ಬಲ್ಲದ. ಯಾಕಂದ್ರೆ ಇದು ಸುಧಾರಿಸಬೇಕು. ಯಾವಾಗ ನೋಡಿದ್ರು ಚಿಂಚೋಳಿ ಮತ್ತು ನಮ್ಮ ಗ್ರಾಮೀಣಕ್ಕೆ ಸಾಕಷ್ಟು ಅನ್ಯಾಯ ಆಗ್ತದೆ. ಇಲ್ಲಿ ಸ್ಪೆಷಲಿ ಡೊಂಗರಗಾಂವ್ ಬತ್ತು, ಮರಗುತ್ತಿ ಬತ್ತು, ನಮ್ಮ ಹುಕ್ಳಿ ಬತ್ತು, ವಿ.ಕೆ. ಸಲಗರ್ ಬತ್ತು, ಲಾಡಮುಗಳಿ, ಮಡಿಕಿ, ಶ್ರೀಚಂದ್, ಸಡಕಿಣ್ಣಿ ಎಲ್ಲ ಪ್ರತಿಯೊಂದು ಗೋಧಿ ಜೀವನಿಗೆ ಎಲ್ಲ ಬತ್ತು. ಪ್ರತಿಯೊಂದಲ್ಲಿ ಜೀರೋ ಮೈನಸ್ನೇ ಬಂದಾರೆ. ಮೈನಸ್ನಾಗ ಯಾಕಪ್ಪ ಇಲ್ಲಿಂದ ಇದ್ದಾರೆ ರೈತರಿಲ್ಲ. ಇಲ್ಲಿ ಯಾರು ರೈತರು ಊಟ ಮಾಡಂಗಿಲ್ಲ. ಯಾಕಂದ್ರೆ ಎಷ್ಟು ನಮ್ಮ ಶಾಸಕರದು ಒಂದು ಶಾಂತಿ ಸಭಾವನ್ನು ನೀವು ಬಹಳಷ್ಟು ಅವ್ರು, ಯಾಕಂದ್ರೆ ಅವರು ಹುಟ್ಟು ಬೆಳೆದಿದೆ, ಶಾಂತಿ ಸಭೆಯನ್ನು ಬೆಳೆದಾರೆ. ಅವರ ತಾಳ್ಮೆಗೆ ನೀವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಯಾಕಂದ್ರೆ ಎಲ್ಲಕ್ಕೂ ಒಂದು ಇತಿಮಿತಿ ಇರ್ತದೆ. ಇವತ್ತು ನಮಗೆ ಸಾಕಷ್ಟು ಯಾಕಂದ್ರೆ ನಮಗೆ ಜಿಲ್ಲಾಧ್ಯಕ್ಷರು ಸಾಕಷ್ಟು ಕೆಲಸ ಇರ್ತಾವೆ, ಶಾಸಕರು ಸಾಕಷ್ಟು ಕೆಲಸ ಅವ. ಎಲ್ಲ ಇಡೀ ನಮ್ಮ ಗ್ರಾಮೀಣ ಹಿರಿಯರು, ಗ್ರಾಮೀಣದ ಭಾಗದ ಎಲ್ಲ ಹಿರಿಯರು ತಮ್ಮ ಕೆಲಸವನ್ನು ಬದುಕಿಟ್ಟು ಇವತ್ತು ರೈತರ ಪರವಾಗಿ ಬಂದಾರೆ. ಇವತ್ತು ಯಾರಿಗೇನೋ ಒಂದು ಇವತ್ತು ನಾನು ಗ್ರಾಮೀಣದ ಖಜಾಂಚಿಯಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವುದೇ ರೈತರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ. ಬರೀ ನಿನ್ನ ಶಾಸಕರು ಮಧ್ಯಾಹ್ನ ನಮಗೆ ಸಾಯಂಕಾಲ ವಿಷಯ ಮಾಡ್ಯಾರ. ಇವತ್ತು ಸಾವಿರಾರು ಜನ ಎದಕ್ಕೆ ಬಂದಾರಪ್ಪ ಅಂತಂದ್ರೆ ಅವ್ರು ನೋವಿಯಾಗಿ ಬಂದಾರ. ನಮ್ಮ ಶಾಸಕರು ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ಈ ಹೋರಾಟ ತಮ್ಮ ರೈತರು ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಾವು ತಿಳ್ಕೋಬೇಕು, ನಾವು ಏನಿದ್ರು ನಾವು ರೈತರ ಮಕ್ಕಳಿದ್ದೇವೆ. ನಮ್ಗೆ ಯಾವ ರೀತಿ ನಿನ್ನ ಚಳ್ಳಕೆರೆಗೆ 810 ಕೋಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರಿ. ನಮ್ಮನ್ನು ಕೂಡ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಅದನ್ನು 4 ತಾಲೂಕು ಬರ್ತಾವೆ. ಶಾಬಾದ್ ಬತ್ತು, ಆಳಂದ್ ತಾಲೂಕು ಬತ್ತು, ಕಲಬುರಗಿ ತಾಲೂಕು ಬತ್ತು, ನಮ್ಮ ಕಮಲಾಪುರ ತಾಲೂಕು ಬತ್ತು. ವಸ್ತುಗೂ ಏನು ತಾವು ತಪ್ಪು ಮಾಡಿರಿ ಅದನ್ನು ಸರಿಪಡಿಸಿ. ಯಾಕಪ್ಪ ಅಂತಂದ್ರೆ ಇದನ್ನ ಯಾವುದೂ ಹೊಣೆ ಕೊಡಲ್ಲ. ಇಲ್ಲಿ ಹೊಣೆ ನಾವು ಕೊಡೋದು ಇಲ್ಲಿಂದ ಇದ್ದಂಥ ಒಂದು ಕಂದಾಯ ಇಲಾಖೆ ತಹಶೀಲ್ದಾರರಿಗೆ ಮತ್ತು ಇಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿಗೆ. ಇವರೇ ತಾರತಮ್ಯ ಮಾಡಿದ್ದಾರೆ. ಒಂದು ದಿವಸ ಇವರು ಒಂದು ಬಡವ್ರದ್ದು ರೈತರದ್ದು ಒಂದು ಕಾಳಜಿ ಇಲ್ಲ. ಮತ್ತೆ ಹೋರಾಟ ಮಾಡ್ತೀವಿ.